ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರ 38ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಮಂಡ್ಯ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ JDS ಮುಖಂಡರು ಕಾರ್ಯಕರ್ತರು ಅರ್ಚನೆ ಮಾಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ JDS ಅಧ್ಯಕ್ಷರಾದ ಡಿ ರಮೇಶ್, PR ರಾಮಚಂದ್ರು, ನಗರಸಭೆ ಅಧ್ಯಕ್ಷರಾದ MA ಪ್ರಕಾಶ್, ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ಮನ್ಮೂಲ್ ಉಪಾಧ್ಯಕ್ಷರಾದ ರಘುನಂದನ್, ಜಿಲ್ಲಾ JDS SC/ST ಅಧ್ಯಕ್ಷರಾದ ಸಾದ್ನೂರ್ ಜಯರಾಮು, JDS ಮುಖಂಡ ಸುರೇಶ್ ಹಾಗೂ ಚಿಕ್ಕಮಂಡ್ಯ ವೇಣು ಉಪಸ್ಥಿತರಿದ್ದರು. ಸ್ವಲ್ಪ ಹಿಂದೆ ಗೊತ್ತಾಯ್ತು. ನೀನು ಅಲ್ಲ ನೀನು ಅಲ್ಲ ಮುಗ್ಧ ಒಳಗೆ ಕೇಳಿದ್ದು
ಮಾತಾಡಿ ಹಿಂದೇನವ್ರ ಅಣ್ಣ ಒಂಚೂರು ಮಾತಾಡಬೇಡಿ. ಯಾರು ಮಾತಾಡೋ ಸುಮ್ಮನೆ ನಿಮಿಷ ಹೇಳಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಚಲನಚಿತ್ರ ನಟರು, ಯುವಕರ ಚೈತನ್ಯವು ಆದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತಿಗೆ 37 ವಸತಿಗಳನ್ನು ತುಂಬಿ 38ನೇ ವಸತಿಗೆ ಕಾಲಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಅವರಿಗೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ತುಂಬಲಿ, ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯವಾಗಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರ ಸೇವೆಯನ್ನು ಈ ರಾಜ್ಯಕ್ಕೆ ಅವಿರತವಾಗಿ ಇರುವಂತೆ ಮಾಡಲಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ, ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾಯಕರು ನಮ್ಮ ರಾಷ್ಟ್ರದ ನೇತೃತ್ವದಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಸಿದ್ದರಾಮಯ್ಯ ಎಲ್ಲರೂ ಸೇರಿ, ನಮ್ಮೆಲ್ಲ ಮುಖಂಡರು, ಜಿಲ್ಲೆ ಎಲ್ಲ ಘಟಕದ ಅಧ್ಯಕ್ಷಗಳು ಸೇರಿ ನಿಖಿಲ್ ಅಣ್ಣವ್ರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ಅವರು ಎಲ್ಲ ರೀತಿಯಲ್ಲೂ ಶಕ್ತಿ ಬಂದು ಅವ್ರಿಗೆ ಈ ದೇಶದ ಬಡವರ, ದೀನರ, ರೈತರ ಪರವಾಗಿ ಹೋರಾಟ ಮಾಡಲಿ, ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರನ್ನ ಆಳುವಂಥ ಉತ್ತಮ ಸ್ಥಾನಕ್ಕೆ ಅವರು ಬರಲಿ ಅಂತೇಳಿ ಭಗವಂತನಿಗೆ ಇವತ್ತು ಸಂಪೂರ್ಣವಾಗಿ ಜಿಲ್ಲೆಯ ಜನತೆಯ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ಅವರ ಅಭಿಮಾನಿಗಳ ಪರವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ಬೋದು. ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಹೆಚ್ಚಿನ ನಾಯಕರು ಆದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಹಾಗೆ ನಮ್ಮೆಲ್ಲ ಮುಖಂಡರು, ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು, ನಮ್ಮ ಉಪಾಧ್ಯಕ್ಷರಾದಂಥ ರಘುವಣ್ಣರು, ನಗರಸಭಾಧ್ಯಕ್ಷರಾದಂಥ ನಾಗೇಶ್ ಅವರು, ಉಪಾಧ್ಯಕ್ಷರಾದ ಅನುಜಿ ಅವರು, ಎಲ್ಲ ಸದಸ್ಯರು, ಎಲ್ಲ ಮುಖಂಡರು, ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರಾದಂಥ ಪುರೇಗೌಡರು ಎಲ್ಲ ಸೇರಿ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಿಖಿಲ್ ಅಣ್ಣವ್ರಿಗೆ ಮುಂದಿನ ದಿವಸ ನಮ್ಮೆಲ್ಲ ಬಡವರ ಮತ್ತು ರೈತರ ಮತ್ತು ಸೇವೆ ಮಾಡಲಿಕ್ಕೆ ಒಳ್ಳೆಯ ಶಕ್ತಿ ಬರಲಿ, ಅವರಿಗೆ ಆರೋಗ್ಯ ಆಯಾಸ ಕೊಡಲಿ ಅಂತೇಳಿ ದೇವರು ಪ್ರಾರ್ಥನೆ ಮಾಡಿ, ಎಲ್ಲರ ಪರವಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ದೇವರು ಆರೋಗ್ಯ ಆಯಾಸ ಕೊಟ್ಟು ನಮ್ಮೆಲ್ಲರ ಒಂದು ಕಣ್ಮಣಿಯಾಗಿ ಬೆಳೀಲಿ, ನಮ್ಮ ಒಂದು ಶಕ್ತಿಯಾಗಿ ಬೆಳೀಲಿ, ಕರ್ನಾಟಕದ ರಾಜ್ಯಾದ್ಯಂತ ಸುದ್ದಿ ನಮ್ಮ ಪಕ್ಷವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಅವರಿಗೆ ಕೊಡಲಿ ದೇವರು ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ಮೂಲಕ ಹಾಗೆ ದೇವರಲ್ಲಿ, ಭಗವಂತನಲ್ಲಿ ಅವರಿಗೆ ಒಳ್ಳೆಯ ಶಕ್ತಿ ಕೊಡಲಿ, ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಶುಭಾರಯ. ನಮ್ಮ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರ ಜನ್ಮದಿನ ಅಂಗವಾಗಿ ನಾವು ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಅಧಿಕಾರವನ್ನು ಇದರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ನಮ್ಮ ಮೊಳಮಲ್ ರಾಜ್ಯದ ಹಾಗೂ ನಮ್ಮ JDS ಘಟಕದ ಎಲ್ಲ ಪದಾಧಿಕಾರಿಗಳು NDA ಮೈತ್ರಿ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಮತ್ತು ನಿಖಿಲಣ್ಣವರ ಜನ್ಮದಿನವ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ಕುಮಾರಣ್ಣ ನಿಖಿಲಣ್ಣವರು ಸಿಂಪಲಾಗಿ ಆಚರಣೆ ಮಾಡಿ ಅಂತೇಳಿ ನಮಗೆ ಕಟ್ಟ ಆದ್ದರಿಂದ ಈ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೀವಿ. ಬರುವ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ ಮತ್ತು ಅಧಿಕಾರ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನವನ್ನು ನಾವು ಜನ್ಮದಿನವನ್ನು ಇನ್ನೂ ಅದ್ದೂರಿಯಾಗಿ ಆಚರಿಸ್ತೀವಿ. ಮುಂದಿನ ವರ್ಷದಲ್ಲಿ ನಾವೆಲ್ಲ ಕಾರ್ಯರೂಪವಾಗಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೀಗೆ ಇವಾಗ ಏನು ಅಂದರೆ ನಮ್ಮ ಮಂಡ್ಯದಲ್ಲಿ ಕನ್ಮೂಲು ಮತ್ತು PLD ಬ್ಯಾಂಕ್ಗಳ ಚುನಾವಣೆ ಇರೋದ್ರಿಂದ ಕಾರ್ಯಕರ್ತರು ಆದಷ್ಟು ಬಂದಿದ್ದಾರೆ. ಆದ್ದರಿಂದ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚು ಮಾಡ್ತಿದ್ದಾರೆ. ಎಲ್ಲರಿಗೂ ನಮ್ಮ ಶುಭಾಶಯ ಕೊಡ್ತಾ ಇದ್ದೀವಿ. ಹಾಗೂ ನಮ್ಮ ಯುವ ಜನತಾದಳದ ಅಧ್ಯಕ್ಷರಾದವರಿಗೆ ಹುಟ್ಟುಹಬ್ಬವನ್ನು ನಮ್ಮ ಮಂಡ್ಯ ಜಿಲ್ಲಾ JDS ಘಟಕದಿಂದ ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರದ ನೇತೃತ್ವದಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಭಗವಂತ ನಮ್ಮ ನಿಖಿಲಣ್ಣವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳ್ತಾ ಇವತ್ತು ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ದೇವರವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ, ಅವ್ರನ್ನ ಅವರ ಕುಟುಂಬ ಭಗವಂತ ಕಾಪಾಡಲಿ ಅಂತ ಹೇಳ್ತಾ ದೇವರಲ್ಲಿ ಕೇಳ್ತಾರೆ.